ಹೇಳ್ಬೇಕಂದ್ರೆ ಹಿಂದೆ ನಮ್ಗೆ ಯಾಕೋ ಸಖತ್ ಬೇಜಾರಾಗ್ತಿ ಏನಕ್ಕಂತ ಗೊತ್ತಿಲ್ಲ. ಏನಿಲ್ಲ ಅವ್ರ ಕಾಮೆಂಟ್ ಪರ್ಪಸ್ ಅಷ್ಟೇ ಬೇಜಾರು ಮಾಡ್ಕೊಂಡ್ಬಿಟ್ರಿ ಯಾರು ಕ್ರಿಶ್ಚಿಯನ್ಸ್ ಇದ್ರೆ. ಇದಕ್ಕೆ ಎಷ್ಟು ಇದಕ್ಕೆ 2000 ಬಾಕ್ಸಲ್ಲಿ ಏನಿದೆ ಅಂದರೆ ಬೈ ಪಾರ್ಲೆಜಿ ಕಿಂಗ್ ಫಿಶರ್ ಬಾಕ್ಸ್ ಐತೆ. ಹಾಯ್ ಫ್ಯಾಮ್, ಎಲ್ಲ ಕರ್ನಾಟಕ ಜನತೆಗೂ ಈ ಆರ್ಕಿ ಕನ್ನಡಿಗ ಮಾಡೋ ಒಂದು ನಮಸ್ಕಾರಗಳು. ಗೈಸ್, ಯಾರು ಡೇ 1 ವ್ಲಾಗ್ಸ್ ನೋಡಿಲ್ಲ ಅಂತಂದರೆ ಬೇಗ ನೋಡ್ಕೊಂಬನ್ನಿ ಅಂತ ಹೇಳ್ತಾ ಇವಾಗ ಡೇ 2 ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗೈಸ್, ಲೆಟ್ಸ್ ಸ್ಟಾರ್ಟ್. ಗೈಸ್, ಟಿಫನ್ಗೆ ಇಡ್ಲಿ, ಚಿತ್ರಾನ್ನ ಅವಲಕ್ಕಿ ಐತೆ. ಬಟ್ ಇಡ್ಲಿ ಟೇಸ್ಟ್ ಮಾಡಿದ್ದೀನಿ ಅಷ್ಟೊಂದು ಓಕೆ ಅಷ್ಟೇ. ಚೇತು ಇವ್ರು ಅವಲಕ್ಕಿ ತಿಂತವ್ರೆ. ಮಚ್ಚೆ ಅವಲಕ್ಕಿ ಹೆಂಗೈತಾ? ಚಿತ್ರಾನ್ನ ತಿಂತಿದ್ಯಾ? ಅವಲಕ್ಕಿ ಹೆಂಗೈತಾ? ಓಕೆನಾ? ಚಿತ್ರಾನ್ನ ಸ್ವಲ್ಪ ಇಡ್ಲಿ ಸ್ವಲ್ಪ ಫಾಲ್ಟ್ ಆಗಿದೆ ಅಷ್ಟೇ, ಏನಿಲ್ಲ. ಹುಡುಗಿಗೆ ಸಪೋರ್ಟ್ ಮಾಡಕ್ ಹೋಗೋಣ, ಹುಡುಗಿಗೆ ಸಪೋರ್ಟ್ ಮಾಡಕ್ ಹೋಗೋಣ ಅಂತ ನನ್ನ ಮಗ. ಫುಲ್ ಡಿಮ್ಯಾಂಡ್ ನನಗೆ. ಯಾವುದೇ ಹುಡುಗಿ ಇವಾಗ ಗೋವಾಗೆ ರೀಚ್ ಆಗಿದ್ದೀವಿ. ಇವಾಗ ಸೇಂಟ್ ಕ್ಯಾಥಡ್ರಲ್ ಚರ್ಚಿಗೆ ಹೋಗ್ತಾ ಇದ್ದೀವಿ. ನಾವು ಚರ್ಚ್ಗೆ ಹೋಗಿದ್ದ ಮೊದಲು ಬೇರೆ ಕಡೆ ಹೋಗ್ಬೇಕು. ಸೊ ಇವಾಗ ಚರ್ಚಿಗೆ ಹೋಗ್ತೀವಿ. ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ. ಮುಂಚೆ ಎಲ್ಲರೂ ಕಾಯಿ ಹಂಪಲ ಸಿಗುತ್ತೆ ನೋಡು, ಅರ್ಚನೆ ಮಾಡ್ಸೋಣ. ಇವಾಗ ಏನಿಲ್ಲ ಅವ್ರ ಕಾಮೆಂಟ್ ಪರ್ಪಸ್ ಅಷ್ಟೇ ಬೇಜಾರು ಮಾಡ್ಕೊಂಡ್ಬಿಟ್ರಿ ಯಾರು ಕ್ರಿಶ್ಚಿಯನ್ಸ್ ಇದ್ರೆ. ಗೈಸ್, ಇವಾಗ ನಾವು ಸೇಂಟ್ ಕ್ಯಾಥಡ್ರಲ್ ಚರ್ಚ್ ಹತ್ತಿದ್ದೀವಿ, ಗೋವಾ. ಮತ್ತೆ ಇದು ಓಲ್ಡ್ ಗೋವಾ ಅಂತ ಇರ್ತಾನೆ. ಇದನ್ನ ಓಲ್ಡ್ ಗೋವಾ. ಗೈಸ್, ಓಲ್ಡ್ ಗೋವಾದಲ್ಲಿ ನೋಡ್ರಿ ಹೆಂಗಿದೆ. ಇದು ಹಿಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ ಗೈಸ್. ಗೊತ್ತಿದ್ರೆ ಹೇಳ್ತಿದ್ದೆ. ಹಿಸ್ಟ್ರಿ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ. ನಾವು ಹಿಸ್ಟ್ರಿದಲ್ಲಿ ಸ್ವಲ್ಪ ನಾಲೆಜ್ ಕಡಿಮೆ ನಮಗೆಲ್ಲ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಗೈಸ್. ಇಲ್ಲಿ ಬಂದಿರೋ ಅರ್ಧಕ್ಕರ್ಧ ಜನ ಬರೀ ಫೋಟೋ ತಗ್ಸೋರೇ ಇದ್ದಾರೆ. ಹೊರಡೆ ಬಂದು ಏನು ಎತ್ತ ಗೊತ್ತಾ ಏನು ಇಲ್ಲ ನಮ್ಮಲ್ಲಿ. ನೋಡ್ರಿ, ಎಲ್ಲ ಬರೀ ಫೋಟೋ ತಗ್ಸ್ಕೊಂತವ್ರ ಅಷ್ಟೇ. ಇಲ್ಲಿ ಹೊರಡೆ ಏನ್ ಹಿಸ್ಟ್ರಿ ಇದೆ ನನಗೆ ಗೊತ್ತಿಲ್ಲ. ಜಿಮ್ಮಿಯಂಗ್ ಗೊತ್ತಿನ ಗೈಸ್. ನೀವು ಎಷ್ಟೊಂದ್ಸಲಿ ಬಂದಾನೆ? ಎಷ್ಟೊಂದು ಬಂದಿದ್ದೀವಿ ಮುಂಚೆ ಬರೋಣ? 3 ಸಲ ಬಂದ ಗೈಸ್. ಇದ್ರ ಹಿಸ್ಟ್ರಿ ಹೇಳ ಮುಂಚೆ ನೋಡೋಣ. ಮತ್ತೆ ಅಷ್ಟೇ ಗೈಸ್, ಎಲ್ಲ ನೋಡಕ್ಕೆ ಫೋಟೋ ತೆಗಿಸ್ಕೊಳಕ್ ಗೊತ್ತಿರಲ್ಲ. ಈಗ ನಮ್ದು ನಾವು ಅದೇ ಕೆಲಸ ಮಾಡ್ತಾ ಇದೀವಿ, ಫೋಟೋ ತೆಗಿಸ್ಕೊಳಕ್ಕೆ. ಫೋಟೋಗ್ರಾಫರ್ ಕಾಣ್ತಾ ಇಲ್ಲ ಎಲ್ಲಿ? ಗೈಸ್, ಗೋವಾದಲ್ಲಿ ಎಷ್ಟು ಬಿಸಿಲೈತಂದ್ರೆ 1 ನಿಮಿಷ ನಿಲ್ಲಕ್ಕಾಯ್ತಿಲ್ಲ. ಅಷ್ಟು ಫುಲ್ ಬೇವ್ತೋಗ್ಬಿಟ್ಟಿನಿ. ನನಗೆ ಭಯ ಟ್ಯಾನ್ ಗಿನ್ನ ಆಗ್ಬಿಡ್ತೀನಿ ಅಂತ. ಗೈಸ್, ಹೊರಗಡೆ ಫೋನ್ ಅಲೋ ಇರಲಿಲ್ಲ. ಸೊ ಅಲ್ಲಿ ಚರ್ಚಿಗೆ ಹೋಗಿದ್ವಿ. ಅಲ್ಲೊಂದು ಇದಿತ್ತು ಗೈಸ್, ಡೆಡ್ ಬಾಡಿ ಇತ್ತು. ಮೀನ್ ಅಂದರೆ ಅದು ಜೀಸಸ್ ಮೆಸೆಂಜರು. ಜೀಸಸ್ ಬಗ್ಗೆ ಎಲ್ಲರಿಗೂ ತಿಳಿಸೋ ಒಬ್ಬ ಡೆಡ್ ಬಾಡಿ ಅಲ್ಲಿತ್ತು ಗೈಸ್. ಅಲ್ಲಿ ಚೆನ್ನಾಗಿತ್ತು. ಬಟ್ ಹೊರಗಡೆ ಫೋನ್ ಅಲೋ ಇಲ್ಲ. ಸಾರಿ ಗೈಸ್, ಹೊಸಕ್ಕೆ ಆಗಿಲ್ಲ ಅಷ್ಟೇ. ಗೈಸ್, ಏನು ಬಿಸಿಲು ಗೊತ್ತಾ ಗುರುವೆ. 2 ನಿಮಿಷ ನಿಂತ್ಕೊಂಡ್ಬಿಟ್ರೆ ನಾನೇ ಸ್ವಲ್ಪ ಗೋಧಿ ಬಣ್ಣ ಇದ್ದೀನಿ, ಇನ್ನೂ ಕರ್ಗಾಗ್ಬಿಡ್ತೀನಿ. ಅಷ್ಟು ಬಿಸಿಲೈತಿ ಇಲ್ಲಿ. 2 ನಿಮಿಷ ನಿಲ್ಲಕ್ಕಾಗ್ತಿಲ್ಲ. ಬೆವರು ಎಳಿತೈತೆ. ಊಟಕ್ಕೆ ಬಂದಿದ್ದೀವಿ. ಕೇರಳ ಸ್ಟೈಲ್ ಅಂತವ್ರೆ. ಟೇಸ್ಟ್ ಮಾಡಿ ಕೇಳ್ತೀನಿ ಗೈಸ್ ಹಿಂಗೆ ಅಂತ. ಉಪ್ಪಿನಕಾಯಿ ಹಾಕ್ತವ್ರೆ. ಯಾವತ್ತಾದ್ರೂ ನಾನ್ ವೆಜ್ ಉಪ್ಪಿನಕಾಯಿ ಹಾಕ್ತಿರ್ ನೋಡಿದ? ಈ ಬೈ ಹಾಕೊಂಡವ್ರೆ. ಅವರು ವೆಜ್ಜಿಗೆ ಅಂತ ಇಟ್ಟಿದ್ರು, ಇವನು ನಾನ್ ವೆಜ್ ಸಮಸ್ಯೆ ಇಟ್ಕೊಂಡ್ಬಿಟ್ಟಾನೆ. ಅಲಗ್ ಲೆವೆಲ್ ಬಂದ ಕೇರಳ ಸ್ಟೈಲ್ ಬಿರಿಯಾನಿ ಮತ್ತೆ ಮಸ್ತಾಗೈತೆ. ಇದು ಬಿರಿಯಾನಿ ಏನು ಗೊತ್ತಾಗ್ತಿಲ್ಲ ನನಗೆ. ಬಿರಿಯಾನಿ ಮತ್ತೆ ಇದು ಕೇರಳ ಸ್ಟೈಲ್ ಬಿರಿಯಾನಿ ಗೈಸ್. ಇದು ಇಲ್ಲಿ ನೋಡ್ರಿ, ಈ ಚಿಕನ್ ತೆಗೆದ್ರೆ ಬಿರಿಯಾನಿ ರೈಸು, ಇದು ಚಿಕನ್ ಹಾಕಿದ್ರೆ ಬಿರಿಯಾನಿ. ಎಲ್ಲ ಕೇರಳ ಬುದ್ಧಿ ಎಲ್ಲ ಇರೋದು.
ಅದು ಚೆನ್ನಾಗಿದೆ ಗೈಸ್. ಗೈಸ್ ಇವಾಗ ಗೋವಲ್ಲಿರೋ ಬಾಗಾ ಬೀಚಿಗೆ ಬಂದಿವಿ. ಬಾಗಾ ಬೀಚ್ ಎಲ್ಲ ಮುಂಚಿದ್ದು ಬಾಗಾ ಬೀಚಿಗೆ ಬಂದಿದ್ದೀವಿ ಗೈಸ್. ನೋಡ್ರಿ ಅದು ವ್ಯೂ ತೋರಿಸ್ತೀನಿ ಬನ್ನಿ ಗೈಸ್ ಹೆಂಗೈತೆ ಅಂತ. ಮಸ್ತಾಗಿ ಐತೆ ಇಲ್ಲಿ. ಬಟ್ ಬೀಚ್ ತುಂಬ ಎಲ್ಲ ಏನೇನೋ ಮಾಡ್ಕೊಂಡು ಅಂಗಡಿ ಹೋಟ್ಲು ಏನೇನೋ ಮಾಡ್ಕೊಂಡ್ಬಿಟ್ರೆ ಗೈಸ್. ಬೀಚಲ್ಲಿ ಬಂದವನೇ ಇವಾಗ ಇವನ್ನೆಲ್ಲ ಶೆಲ್ಟು ಪ್ಯಾಂಟ್ ಎಲ್ಲ ಬೀಚ್ ಹಾಕ್ಬಿಟ್ಟು ಇಲ್ಲಿ ಗಾಯ್ಸ್ ಆಗಲ್ಲ ಯಾಕೆ ಗೊತ್ತಾ, ಈ ಬಟ್ಟೆ ಕಾಟನ್ ಬಟ್ಟೆ ಇದೀನಿ ಗೈಸ್, ಇದೆಲ್ಲ ಆಡ್ಬಿಟ್ರೆ ಅಷ್ಟೇ ನನಗೆ. ಅದು ಉಪ್ಪುಪ್ ನೀರಲ್ಲಿ ಮಣ್ ಮೇಲೆ ಒಂದ್ಸತಿ ಮಲಿಕೋ ಮಚ್ಚಾ, ಉಪ್ಪುಪ್ ನೀರು ಮುಚ್ಚಿ ಆಗಲ್ಲ. ಮಣ್ ಮೇಲೆ ಮಲಿಕೊಳ್ಳೋ ನೀನ್ ನೀರ ಹೋಗಂತಿಲ್ಲ. ಮಣ್ಣ ಬೇರೆ ಲೋಕಲ್ ರೆಡಿ ಇದೆ ಅಲ್ಲಿ, ಬೇರೆ ಲೋಕಗಳು ಗೈಸ್. ಇದೆಲ್ಲ ಬಾರ್ ಹಿಂಗ್ ಇಟ್ಬಿಡೋರು ಅಂದ್ರೆ ಇಲ್ಲಿ ಪ್ರಾವಿಷನ್ ಸ್ಟೋರ್ ಇರ್ತಾರಲ್ಲ ಹಂಗ ಇಟ್ಟಾರ ಅಷ್ಟೇ ಇಲ್ಲಿ. ಹಾ ಜಾಸ್ತಿ ನೀರ್ಗೆ ಹೋಗ್ಬೇಡ, ಇಲ್ಗೆ ಹೋಗ್ಬೇಡ, ಸುಮ್ಮನೆ ಮಣ್ ಮೇಲೆ ಮಲಿಕೋ ಬಟ್ಟೆ ಬಿಸಿ. ಓ ಮಣ್ಣ ಆಗಲ್ಲಪ್ಪ ತಂದೆ ಗೈಸ್. ನೋಡಿ ಗೈಸ್ ಇಲ್ಲಿ ಇಷ್ಟು ಜನ ಅವ್ರೆ ನೋಡ್ರಿ ಯಪ್ಪ, ಒಂದು ಬೀಚಲ್ಲಿ ಇಷ್ಟೊಂದು ಜನ. ನಾನು ಸೆಟ್ ಪಾಂಡಿಚೇರಿ ಹೋಗಿದ್ದೆ, ಇಷ್ಟು ಜನ ಇರಲೇ ಇಲ್ಲ ಗೈಸ್. ಎಷ್ಟು ಜನ ಅವ್ರೆ ಅಂದ್ರೆ ಯಪ್ಪ, ಇಲ್ಲೆಲ್ಲ ಸಕ್ಕ ಜನ ಅವ್ರೆ ಗೈಸ್. ಇಲ್ಲೆಲ್ಲ ಅದೆಲ್ಲ ಏನೋ ಶಿಪ್ಪು ಏನೋ ಇದೆ ಗೈಸ್. ಬೋಟ್ ನೋಡ್ರಿ, ಎಲ್ಲ ಬೋಟ್ ಎಲ್ಲ ಐತಲ್ಲಿ. ಏನೇನೈತಲ್ಲಪ್ಪ ಗೈಸ್ ಇಲ್ಲಿ. ಬಾಗಾ ಬೀಚ್ ಗೈಸ್. ಅಪ್ಪ ಆ ಬೀಚಲ್ಲಿ 1-2 ನಿಮಿಷ ಇರೋಕ್ಕಾಗ್ತಿಲ್ಲ ಗೈಸ್. ಯಾಕೋ ಫುಲ್ ನೋಡಿ ಎಲ್ಲ ಬೆವರು ಕೇಸು. ಏನೂ ಬೇಡ, ಯಾವುದು ಬೀಚ್ ಬೇಡ ಅಂತ ಹೋಯ್ತಾ ಇದೀವಿ ಮತ್ತೆ ಬಸ್ ಇರೋ ಜಾಗದಲ್ಲಿ. ಅಪ್ಪ ನಾವು ಇರೋಕ್ಕಾಗಲ್ಲ ಗೈಸ್ ಇದು ಅಂತ ಗೈಸ್. ನೋಡಿ ಇಲ್ಲಿ ಡೈವಿಂಗ್ 3000. ಧನುಷ್ ವಾಟರ್ ಫಾಲ್ಸ್ ನೋಡಿ. ಸ್ಪೆಷಲ್ ನೈಟ್ ಪಾರ್ಟಿ ಕ್ರೂ ಇದಕ್ಕೆ ಎಷ್ಟು? ಇದಕ್ಕೆ 2000 ಒಬ್ಬ ಪರ್ಸನ್ಗೆ. 1 ಗಂಟೆಯಿಂದ 2 ಗಂಟೆವರೆಗೂ. ಸಂಜೆ 8 ಗಂಟೆಯಿಂದ ಬೆಳಗ್ಗೆ 2 ಗಂಟೆ. ಎಷ್ಟು ಅವರ್ ಆಯ್ತು ಅಂದರೆ ಒಂದು 5 ಅವರ್. ಗೈಸ್ ಇವಾಗ ಬಾಗಾ ಬೀಚಿಗೆ ಹೋಗಿದ್ವಲ್ಲ, ಹೋಗಿ ಬಂದ್ವಿ ಎಲ್ಲ ಆಯ್ತು. ಸೊ ಇವಾಗ ರೆಸಾರ್ಟ್ಗೆ ಹೋಗ್ತೀವಿ ಗೈಸ್. ಅಲ್ಲಿ ಇಲ್ಲಿ ಬಸ್ ಬರೋಕ್ಕಾಗಲ್ಲ ನೋಡಿ, ರೋಡ್ ಹೆವಿ ಸಣ್ಣಿದೆ, ಅಲ್ಲಿ ಬಸ್ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ನಿಲ್ಲಿಸಿ 500 ಮೀಟ್ರ್ ಐತೆ ಗೈಸ್ ಇಲ್ಲಿಂದ. ನಾವು ಬ್ಯಾಗೆಲ್ಲ ಹೊತ್ಕೊಂಡು ಹೋಗ್ತಾ ಇದೀವಿ ರೆಸಾರ್ಟ್ಗೆ. ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಇವಾಗ ನೆಕ್ಸ್ಟ್ ಒಂದು ಬೀಚ್ ಇದೆ ಗೈಸ್, ಅಲ್ಲಿ ಇನ್ನೊಂದು ಬೀಚಿಗೆ ಹೋಗ್ತಾ ಇದ್ದೀವಿ. ನೀವು ಅನ್ಕೊಬೋದು ಕರೆಕ್ಟ್ ಒಂದ್ಸಲ ಅನ್ಸುತ್ತೆ ನಿಮಗೆ, ಬಸ್ಸಲ್ಲಿ ಯಾಕೆ ಅದು ವ್ಲಾಗ್ ಮಾಡ್ತಿಲ್ಲ ಆಮೇಲೆ ವಿಡಿಯೋದು ಮಾಡ್ತಿಲ್ಲ ಅಂತ. ಬಿಕಾಸ್ ಅಲ್ಲಿ ಯಾವ ಸಾಂಗ್ ಹಾಕ್ತಾರಲ್ಲ, ಸುಮ್ಮನೆ ಕಾಪಿರೇಟ್ಸ್ ಬಂದ್ಬಿಡುತ್ತೆ ಅಷ್ಟೇನಿಲ್ಲ. ಬಸ್ಸಲ್ಲಿ ಏನು ನಿಮಗೆ ಗೊತ್ತಿರೋದು, ಬಸ್ಸಲ್ಲಿ ಏನು ಎಂಜಾಯ್ಮೆಂಟ್ ಮಾಡ್ತಿರ್ತೀವಿ ಅಂತ. ಬಸ್ಸಲ್ಲಿ ಡ್ಯಾನ್ಸು ಅಷ್ಟೇ, ಒಂದು 2 ಅವರ್ ಡ್ಯಾನ್ಸು ಫುಲ್ ಇದ್ದೆ ಹಂಗೆ, ಅದೇ ನಮ್ಮದು ಗೈಸ್. ಇವಾಗ ರೆಸಾರ್ಟಿಗೆ ಬಂದಿದ್ದೀವಿ ನೋಡಿ ಗೈಸ್. ರೆಸಾರ್ಟ್ ನೇಮ್ ಹೆಸರು ವಿಲೇಜ್ ರಾಯಲ್. ರಾಯಲ್ ಇಂದ ಗ್ಯಾಪ್ನ ಬರದೆ RCB ರಾಯಲ್ ಅಲ್ಲ ಗೈಸ್. ಇದು RCB ಮ್ಯಾಚ್ ಇದೆ ಅಲ್ವಾ? ಯಾರ ಮೇಲೆ? ಅಪ್ಪ ಅದಂತೂ ವ್ಯೂ ಒಪ್ಕೊಂಡು RCB ಫ್ಯಾನ್ ಅಂತ ನೀನು ಗೈಸ್. ರಾಯಲ್ ಇಂದ ಗ್ಯಾಪ್ನ ಬರೋದೆ ನಮಗೆ RCB, ರಾಯಲ್ಸ್ ಚಾಲೆಂಜರ್ಸ್ ಬೆಂಗಳೂರು ಗೈಸ್. ನೋಡಿ ನಮ್ಮ ಸ್ಟೇ ಹೆಂಗಿದೆ. ಬಂದ ತಕ್ಷಣ ಗಲೀಜ್ ಮಾಡ್ಬಿಟ್ವಿ. ನಮ್ಗೆ ಬಂದ ತಕ್ಷಣ ಗಲೀಜ್ ಮಾಡೋದೆ. ಇದೇ AC ಅನ್ಕೋಬೇಕಷ್ಟೇ. AC ಇದೆ ಗೈಸ್, ನೀವು ಇಲ್ಲ ಅನ್ಕೊಂಡ್ವಿ, ಐತೆ ಗೈಸ್. ಗೈಸ್ ಒಂದ್ ರೂಮಿಗೆ 5 ಜನ ಅಂತಂದ್ರು ಗೈಸ್. ಇಲ್ಲಿ ಬರೋದು ಮಲ್ಗರೆ 3 ಜನ, ಮಿಗ್ದವ್ರು ಇಲ್ಲ ಇದು ಹಾಕೊಂಡ್ ಮಲ್ಕೊಬೇಕು ಗೈಸ್. ದೇವಡ ಈ TV ವರ್ಕ್ ಆಗುತ್ತೋ ಇಲ್ವಾ ನೋಡಿ ಗೈಸ್. ನಮ್ಮ ಬಾಲ್ಕನಿ ನೋಡ್ತೀರಾ? ಇರಮಚ್ಚಿ ಅಯ್ಯೋ ಬತ್ತಿಲ್ಲೋ, ಅಯ್ಯಪ್ಪ ಬತ್ತಿಲ್ಲ ಕಣ. ಸಾರಿ ಗೈಸ್. ಗೈಸ್ ನೋಡ್ರಿ ಗೈಸ್, ಬಾಲ್ಕನಿ ಏನಿದೆ ಅಂದ್ರೆ ಬೈ ಪಾರ್ಲೆಜಿ, ಕಿಂಗ್ ಫಿಶರ್ ಬಾಕ್ಸ್ ಐತೆ. ವ್ಯೂ ಇಲ್ಲ ಗೈಸ್ ಬಾಲ್ಕನಿಲಿ. ವ್ಯೂ ಇರಬೇಕು ಬಾಲ್ಕನಿಯಿಂದ, ಹೆಂಗಿರ್ಬೇಕು ಅಂತ ವ್ಯೂ ಎಲ್ಲ ಇರಬೇಕು. ಆಚೆ ಬಂದ ತಕ್ಷಣ ಒಳ್ಳೆ ವ್ಯೂ ಇರಬೇಕು. ಇಲ್ಲಿ ವ್ಯೂ ಇಲ್ಲ ಗೈಸ್. ಈಗ ಒಂಥರ ನೆಮ್ಮದಿ ಗೈಸ್. ಅಪ್ಪ ತಲೆನ ದಿಮ್ಮಿ ಕೊಟ್ಬಿಟ್ರೆ ಏನು ಒಳ್ಳೆ ನಿದ್ದೆ ಬರ್ತೀಗ. ಈಗ ನೆಕ್ಸ್ಟ್ ಬೀಚಿಗೆ ಹೋಗ್ಬೇಕು. ಬೀಚಿಗೆ ಹೋಗ್ಲಾ ಇಲ್ಲ ಬೇಡ ಯೋಚನೆ ಮಾಡ್ತಾ ಇದ್ದೀವಿ. ನನ್ನ ಬಿಟ್ಟಿದ್ದು ಹೋಗ್ಲಾ ಬೇಡ ಅನ್ನೋದು. ಆದರೂ ಹೋಗ್ತೀವಿ ಗೈಸ್, ವೇಸ್ಟ್ ಮಾಡೋದು ಬೇಡ. ಅದು ಆ ಟೈಮ್ನ ಬಂದಿದ್ದೀವಿ, ಹೋಗ್ಬೇಕು ಬರಬೇಕು ಗೈಸ್. ಇವಾಗ ನಾವು ಬೀಚಿಗೆ ಹೋಗ್ತೀವಿ. ಅದು ಸಂಜೆ ಎಷ್ಟು 7 ಗಂಟೆಗೆ. 7 ಗಂಟೆ ಬಂದು ಟೈಮು 7:30 ಬೀಚಿಗೆ ಹೋಗ್ತೀವಿ ನಾವು. ನಿನ್ನೆನೂ ಹಂಗೆ ಫಾಲ್ಟ್ ಇತ್ತು, ಇವಾಗ ಒಂದು ಫಾಲ್ಟ್ ಆಗ್ತೈತೆ. ಯಾಕೋ ನಾಳೆದು ಫಾಲ್ಟ್ ಆಗಿ 5 ದಿವಸ ಹೋಗ್ತಿಲ್ಲ. ಇವಾಗ 7:30 ಬೀಚ್ ಹೋಗ್ತಿದ್ದೀವಿ. ಆದರೂ ನಾವು ಸಂಜೆ ಎಲ್ಲರೂ ಬೆಳಗ್ಗೆ ಹೋಗ್ತಿದ್ದೀವಿ ಬೀಚಿಗೆ, ಮಧ್ಯಾಹ್ನ ಹೋಗ್ತೀವಿ ಬೀಚ್ಗೆ. ನಾವು ಸಂಜೆ ಹೋಗ್ತಾಯಿದ್ದೀವಿ. ಒಂಥರ ಉಲ್ಟಾ ಅಪೋಸಿಟ್. ಎಂಜಾಯ್ ಮಾಡಿ
ಎಷ್ಟು ಜನ ಅವರೇ ಅಪ್ಪ ಸಂಜೆ ಎಷ್ಟು ಜನ ಅವರೇ ತುಂಬ ಜನ ಅವರೇ ಸಂಜೆ ಹೊತ್ತು ಸಂಜೆಯಲ್ಲಿ ನೀರುಗಳು ಕಾಣುತ್ತೋ ಮಿಸ್ಸಾಗಿ ಏನಾಯ್ತು ಅಂದರೆ ಗೈಸ್ ನಾವು ಇಲ್ಲಿ ಕಾಪಾಡಿ ಅಂತ ಯಾರಿಗೂ ಗೊತ್ತಾಗಲ್ಲ ನಾವು ಯಾರನ್ನು ಕಾಣಿಸಲ್ಲ ನಾವು ನಮ್ಮ ಜೊತೆನೇ ಒಂದು ನಾಯಿ ಬಂದಿದೆ ಹಾಯ್ ಹೇಳೋ ಹಾಯ್ ಹೇಳ್ತಿಲ್ಲ ಆಟಿಟ್ಯೂಡ್ ತೋರಿಸಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನದು ಫಾಲ್ಟು ಬೀಚು ಕ್ಲೋಸ್ ಆಗೈತೆ ಅಲ್ಲ ಜೀಪ್ ಬಂದೈತೆ ಪೊಲೀಸ್ ಜೀಪು ಯಾರು ಹಿಡಿಯಂಗಿಲ್ಲ ಅಂತ ಮತ್ತೆ ಇಲ್ಲೇನು ಅಷ್ಟು ದೂರ ಗೆಣಸ್ಕೆ ತಕ ಬಂದಿದ್ದೀನಿ ಎಂತ ದೋಖ ಮಾಡೋರೆ ನನ್ನ ಬಿಟ್ಟು ಎಂತ ದೋಖ ಏನೋ ನೋಡಿ ಗೈಸ್ ಮತ್ತೆ ದೋಖ ಮಾಡೋರು ಅಷ್ಟೇ ಏನೋ ಅವು ಬೇರೆ ಹೆಣ್ಮಕ್ಳು ಹೊರಗೆ ಮಾಡಕ್ಕೆ ಹೋಗಲ್ಲ ಸಂಜೆ ಹೊತ್ತು ಬೀಚಿಗೆ ಹೋಗ್ತಾ ಇದ್ದೀನಿ ಉಪ್ಪು ಮಗ ಇರ್ಬೇಕಷ್ಟೇ ಗಾಯ್ಸಿದ ಕೆಲಸ ಮಾಡ್ತವ್ರೆ ಕೋಸಿದಾಗ ಈ ಥರ ಮಣ್ಣಲ್ಲಿ ಆಟ ಆಡ್ತಾ ಇದ್ವಿ ಈ ಹುಡುಗ ನೋಡಿ ತುಂಬ ಅದೃಷ್ಟ ಗೋವಾದ ಮಣ್ಣಲ್ಲಿ ಬಂದು ಆಟ ಆಡ್ತಾವ್ರೆ ನಾವು ನಮ್ಮ ಮನೆ ಪಕ್ಕದಲ್ಲಿರೋ ಈ ಮನೆ ಕಟ್ಟಕ್ಕೆಲ್ಲ ಮಣ್ಣೆಲ್ಲ ಬರಲ್ಲ ಗಾಯ್ಸ್ ಅವಾಗ ಆ ಮಣ್ಣಲ್ಲಿ ಆಡ್ತಿದ್ವಿ ಈ ಹುಡುಗ ಗೋವಾದ್ಲ ಬಂದು ಮಣ್ಣಲ್ಲಿ ಆಡ್ತಾವ್ರೆ ಅವ್ರಪ್ಪ ಏನೋ ಮಾಡ್ತಾರೆ ಫೋರ್ಟ್ ಏನಾಗಲ್ಲ ಫೋರ್ಟ್ ಕ್ಯಾ ಫೋರ್ಟ್ ಎನಿ ಫೋರ್ಟ್ क्या लिख रहे हैं क्या है ये अभी स्टेयरकेस ये वाला तुम्हारा बच्चा है ना दो बच्चा अरे ये अंकल ये ಮೇಲೆ ಕ್ರೇಜ್ ಇದೆ ಏನೋ ಮಂಡಲ ಆಗಬೇಕಲ್ಲ ಅಂತ ಇನ್ನ ಹುಡುಗಿ ಫೋಟೋ ತೆಗೆಸ್ಬಿಟ್ಟಿಲ್ಲ ಕಟ್ಬಿಟ್ರಿ ಎಲ್ಲ ಇನ್ನ ಆಗಿಲ್ಲ ಹುಡುಗಿರ ಅಂದ್ರೆ ಅದೇ ಫೋಟೋ ತೆಗೆಸ್ಕೊಂಡು ಆಯ್ತು ನಿಮ್ಗೆಲ್ಲರಿಗೂ ಫೋಟೋ ತೆಗೆಸ್ಕೊಂಡು ಆಯ್ತಾ ಬರೀ ನಾವು ಎಣ್ಣೆ ಕುಡ್ಕೊಂಡ್ ಬಂದಿರೋದು ಜೋರಾಗೆ ನಾನು ಕುಡಿತಾ ಇದ್ದೀನಿ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಬಾಟಲ್ ಏನು ಎಣ್ಣೆ ಇಲ್ಲ ಯೋಚನೆ ಆಕ್ಟಿಂಗ್ ಮಾಡ್ತಾರೆ ಅಷ್ಟೇ ಗಾಯ್ಸ್ ಊಟ ಎಲ್ಲ ಆಯಿತು ಇವಾಗೆಲ್ಲ ಆಯಿತು ಊಟಕ್ಕೆ ಅನ್ನ ಅದೇ ಗೀ ರೈಸ್ ಮತ್ತು ಕಬಾಬೆಲ್ಲ ಕೊಟ್ಟಿದ್ರು ಸೊ ಇವಾಗ ಸ್ಟೇಗೆ ಹೋಗ್ತೀವಿ ರೆಸಾರ್ಟ್ಗೆ ಹೋಗಿ ಓಕೆ ಗಾಯ್ಸ್ ಇವಾಗ ರೆಸಾರ್ಟ್ ಹೋಗಿ ಮಾಡ್ಕೊತಾ ಇದ್ದೀವಿ ಗಾಯ್ಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೇನು ನಮ್ಗೆ ಯಾಕೋ ಸಖತ್ ಬೇಜಾರಾಯ್ತು ಏನಂತ ಗೊತ್ತಿಲ್ಲ ಏನು ಫಾಲ್ಟು ಎಲ್ಲಿ ತಪ್ಪಾಗಿತ್ತು ಅಂತ ಇನ್ನೂ ಅರ್ಥ ಆಗ್ತಿಲ್ಲ ಗೈಸ್ ನಿಜ ಗೋವಾಕ್ಕೂ ಹೆವಿ ಬೋರ್ ಅನ್ಸುತ್ತೆ ಗೋವಾ ಬೋರಾ ನಾನೇ ಬೋರಾ ಅನ್ನೋ ಗೊತ್ತಿಲ್ಲ ಸೊ ಗೈಸ್ ಇವತ್ತಿನ ಡೇ ನನಗೆ ಫಾಲ್ಟ್ ಅನಿಸ್ತು ಹಾಗೆ ಗೈಸ್ ಇವತ್ತಿನ ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಓಕೆ ಗೈಸ್ ನಿನ್ನೆ ಚಿಂತೆ ನಿನ್ನೆಗೆ ನಾಳೆದು ನಾಳೆಗೆ ಇವತ್ತು ನೆಟ್ಟಗಿರೋಣ